ಯಾಕೆ ಈ ಪ್ರಪಂಚ ಹಿಂಗಿದೆ? ಯಾಕೆ ಎಲ್ಲರೂ ಹಿಂಗಿದ್ದಾರೆ? ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್. ಒಂಚೂರು ಸಪ್ಪಗಿದೆ ಮಗ, ಅದಕ್ಕೆ ಅಲ್ಲಿರೋ ಮಕ್ಕಳುಗಳಿಗೂ ಅಂಟ್ಕೋಬಾರ್ದು ಮತ್ತು ನೀನು ಸೇಫಾಗಿರಬೇಕು ಅಂತ ಇವತ್ತು ಸ್ಕೂಲ್ ಮಿಸ್ ಆಯಿತು. ಅಲ್ಲಲ್ಲೇ ಹೋಗಿ ಮಲ್ಕೊತಾ ಇದೆಯಲ್ಲ ಮಗನೇ, ಬೇಜಾರಾಗುತ್ತಲ್ಲವ. ಇದು ಈಗ ಬಟ್ಟೆ ಸುತ್ತಾ ಇದ್ದೀನಿ ನನ್ನ ಮಗಳಿಗೆ. ಹಿಂಗೆ ಸುತ್ತೀನಿ ಅಂತ ತೋರಿಸ್ತೀನಿ ಬಾಯಲ್ಲಿ ಅಪ್ಪು. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಭೇಟಿಯಾಗಿದ್ದೆ. ಮನೆಯಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ, ಫುಲ್ ಹಿಂಸೆ ಆಗ್ತದೆ. ಹೆಲೋ ಮಗನೇ, ಯಾಕೆ ಈ ಪ್ರಪಂಚ ಹಿಂಗಿದೆ? ಯಾಕೆ ಎಲ್ಲರೂ ಹಿಂಗಿದ್ದಾರೆ? ದ್ವೇಷ, ಅಸೂಯೆ ಅನ್ನೋ ಇದರಲ್ಲಿ ಬಡ್ದಾಡ್ತಾ ಇದ್ದಾರೆ. ಆದರೆ ನನಗೆ ಏನು ಯೋಚನೆನೂ ಇಲ್ಲ. ಯಾಕಂದರೆ ನಾನು ದೇವರು. ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್. ಹುಷಾರಿಲ್ಲ, ಅದಕ್ಕೆ ಸೈಲೆಂಟಾಗಿ ಅವನೇ. ಅನ್ಕೊಂಡು ಆನವಪ್ಪ, ಆನವ್ ಗಣೇಶ್ವರ. ಓಕೆ, ಈಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇನ್ನು ಫ್ಲೋರ್ ಕ್ಲೀನ್ ಮಾಡಬೇಕು. ಫ್ಲೋರು ಆ್ಯಂಡ್ ಸ್ವಲ್ಪ ಬೆಡ್ಶೀಟ್ ಎಲ್ಲ ಬೆಡ್ಸ್ ಎಲ್ಲ ಕ್ಲೀನ್ ಮಾಡಬೇಕು. ಎಲ್ಲ ರೀಅಲೈನ್ ಮಾಡಬೇಕು. ಆದರೆ ಅನ್ನೋದು ಕಾಲ ಹೋಯಿತು. ಬ್ರೇಕ್ಫಾಸ್ಟ್ ಮಾಡಿಲ್ಲ, ಇದೇ ಸುಮಾರು ವರ್ಕೌಟ್ ಆಯಿತು. ಈಗ ಆನವನ್ನ ಡ್ರಾಪ್ ಮಾಡಿ ಬರಬೇಕು. ಆನವನ್ನ ಡ್ರಾಪ್ ಮಾಡೋದತ್ರ ಖುಷಿ, ದೂರ ಆದರೂ ಪರವಾಗಿಲ್ಲ, ಅಥವಾ ಬೇರೆ ಏನೇ ಕೆಲಸ ಇದ್ರೂ ಅದನ್ನು ತಪ್ಪಿಸ್ಬಾರ್ದು ಅಂತ ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ವಿ. ಏನದು ಆನವ್? ಅಂಬಾ ಅವನು ಮಾಡ್ತಾನೆ. ಅಂಬಾಗೆ ನೀನು ಬನಾನಾ ಕೊಡಲ್ವಾ? ಕೊಟ್ಬಿಟ್ಟು ಹೋಗು. ಕರೆಕ್ಟಾಗಿ 5 ನಿಮಿಷ ಇದ್ದಂಗೆ ಲ್ಯಾಂಡ್ ಆಗಿದ್ದೀನಿ. ಬಂದಿದ್ದೀನಿ 11:25. ಯಾರಲ್ಲಿ ಆಗಲೇ ಬಂದು ನೋಡ್ತಾ ಇದ್ದ. ಆನವ್ ಎದ್ರಕು ನೋಡೋದು ನಾನು. ಏನಕ್ಕೆ ಯಾಗ್ಲೇ ಏನು ಕಿದ್ರಿಕೊಳ್ಳೋದೆ? ಓಡ್ಬಂದು ತಪ್ಕೊಂಡವ. ಏನಾಯ್ತು ಆಪಕ್ಕ? ಏನು ಕೆದ್ರಿಕೊಂಡೆ ಆಗ್ಲೇ? ಏನು ಕೆದ್ರಿಕೊಂಡೆ? ಆರಾಮಾಗಿದ್ದಾನೆ. ಬಾ ಹೋಣ ಸ್ಕೂಲ್ಗೆ. ಬೇಡವಾ ಇವತ್ತು? ಹಿಂಗೆ ಇಷ್ಟ ಇಲ್ವಾ ಓಕೆ? ಹಾಂ ಬೇಬಿ ಅಂತಿದ್ಯಾ? ಬೇಡ ಅಂತವನು. ಬೇಡವಾ? ಏನು ಮಾಡೋಕ್ಕೆ ತುಂಬ ಐತಿ ಕೆಲಸ. ಹಾಂ ಅಲ್ಲಿ ಆಗಲೇ ನನ್ನ ಬೈಕ್ ಬಂದರೆ ಗೊತ್ತಾಗುತ್ತೆ ನನಗೆ. ಕಾರ್ ಬಂದರೆ ಗೊತ್ತಾಗುತ್ತೆ ಅನ್ಕೊಂತ ಇದೆ, ಬೈಕ್ ಬಂದರೆ ಗೊತ್ತಾಗುತ್ತೆ ನನಗೆ. ಬಾ ಹೊರಗಡೆ ಹೋಗೋಣ ಬಾ. ಆರಾಮಾಗಿ ಅವನದ ಮಗುಗೆ ಇವತ್ತು ಹುಷಾರಿಲ್ದರ ಕಾರಣ, ಹುಷಾರಾದರೆ ಪೂರ್ತಿ ಏನಿಲ್ಲ, ಸ್ವಲ್ಪ ಒಂಚೂರು ಸಪ್ಪಗಿದೆ ಮಗ.
ಅದಕ್ಕೆ ಅಲ್ಲಿರೋ ಮಕ್ಕಳುಗಳಿಗೂ ಅಂಟ್ಕೋಬಾರ್ದು ಮತ್ತು ಏನು ಸೇಫಾಗಿರಬೇಕು ಅಂತ ಇವತ್ತು ಸ್ಕೂಲ್ ಮಿಸ್ ಆಯಿತು. ಇವತ್ತಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇದಾಗಿದೆ. ನಾನು ಮೇಲ್ಗಡೆ ಹತ್ಕೊಂಡು ಇದನ್ನು ಆರಿಸ್ಕೊಂಡು ತಿಂತಾಯಿದ್ದೆ ನೋಡಿ. ಸೂಪರಾ? ಅಲ್ಲಲ್ಲೇ ಹೋಗಿ ಮಲ್ಕೊತ ಇದೆಯಲ್ಲ ಮಗನೇ, ಬೇಜಾರಾಗುತ್ತಲ್ಲವ. ಅಯ್ಯೋ ನನ್ನ ಮುದ್ದು ಬಾರು ಮಗನೇ. ಅಯ್ಯೋ ಏನು ಊಟ ಉಡಿಸ್ತು ನನಗೆ. ಅಮ್ಮ ಬಾರು ಇಲ್ಲಿ ಬಾರು, ನಾ ಎತ್ಕೋತೀನಿ ಬಾಮ್ಮ. ಅಲ್ಲಿಂದ ಮುಗಿಸ್ಕೊಂಡು ಈಗ ಮನೆಗೆ ಬಂದೆ. ಆದರೂ ಕೆಲಸ ಮುಗ್ದಿಲ್ಲ. ಈಗ ಸಮಯ ತೋರಿಸ್ಬಿಡ್ತೀನಿ. ಫಸ್ಟು 3:35. ಇಲ್ಲೆಲ್ಲ ಸಿಕ್ಕಾಬಟ್ಟೆ ಬಟ್ಟೆಗಳಿದ್ದು, ನಮ್ಮ ಅಮ್ಮಂದು, ನನ್ನ ಹೆಂಡ್ತಿದ್ದು, ನಾನು ಸ್ವಲ್ಪ ಅದಕ್ಕೆ ಮಡಿಸಿ ನನಗೆ ಎಷ್ಟು ಮಡಿಸಿದ್ರು ಒಂದೊಂದು ಬಟ್ಟೆಗಳು ತೊಗೊಬೇಕಾರೆಲ್ಲ ಕೆತ್ತೋಗ್ಬಿಡುತ್ತಲ್ಲ, ಹಂಗಾಗ್ತಿರ್ತಲ್ಲ. ಅದಕ್ಕೆ ಏನು ಮಾಡ್ಬಿಟ್ಟೆ ಅಂತಂದರೆ ಒಗ್ದಿರೋ ಲಾಂಡ್ರಿ ಆಗಿರೋ ಬಟ್ಟೆ ಎಲ್ಲ ಒಂದು ಕಡೆ ಅಂತ ಅಂದ್ಬಿಟ್ಟು ಪ್ಯಾಂಟು ಅಂತ ಅದೊಂದು ಸಪ್ರೇಟಾಗಿ ಮೌಲ್ಯದ ರೂಮಲ್ಲಿ ಅದಿಟ್ಬಿಟ್ಟೆ. ಇನ್ನು ನನ್ನ ರೂಮಲ್ಲಿ ಕಂಪ್ಲೀಟಾಗಿ ನನಗೆ ಬಿಡದೇ ಇರೋ ಬಟ್ಟೆಗಳೆಲ್ಲ ಅಲ್ಲಿ ಎಸ್ಬಿಟ್ಟು ಇದು ಹೊಗೆ ಬಟ್ಟೆ ಎಲ್ಲ ಸಪ್ರೇಟ್ ಹಾಕ್ಬಿಟ್ಟು ಇಲ್ಲಿ ನನಗೆ ರೆಡಿ ಇಟ್ಕೊಂಡ್ಬಿಟ್ಟೆ. ಇನ್ಮೇಲೆ ಆ ಥರ ಒಗ್ದಿರೋದು ಮಡಿಸ್ತೀವೋ ಇಲ್ವೋ ತೆಗೆದು ಒಂದು ನೀಟಾಗಿ ಒಂದು ಬಾಕ್ಸಲ್ಲಿ ಹಾಕ್ಬಿಡೋಣ ಅನ್ನೋ ಒಂದು ಕಾನ್ಸೆಪ್ಟ್ ಬಂದ್ಬಿಟ್ಟು ಈಗ ಇನ್ನು ಹಾಲು ಕ್ಲೀನ್ ಮಾಡಿಲ್ಲ, ಇಲ್ಲೆಲ್ಲ ಮಾಡಬೇಕು. ಹಾಯ್ ಮಾಡಿ ಎಲ್ಲರಿಗೂ ಹಾಯ್. ನನಗೆ ಸ್ವಲ್ಪ ಹುಷಾರಿಲ್ಲ, ತಲೆನೋವು ಅಂತ ಹೇಳು. ತಲೆನೋವು ಕಷ್ಟಪಡ್ತದೆ ಅಂದ್ಕೊಂಡು ಸಿಕ್ಕಾಬಟ್ಟೆ ಕಷ್ಟಪಡ್ತದೆ. ಅದು ನೋಡೋಕ್ಕಾಗಲ್ಲ, ಮಕ್ಕಳುಗಳು ಕಷ್ಟಪಟ್ಟರೆ ನೋಡೋಕ್ಕಾಗಲ್ಲಮ್ಮ. ಕಾಫಿ ಅಂದ್ರೆ ಇಷ್ಟ ಇರಲಿಲ್ಲ, ಈಗ ನೋಡಿ ಸೀಸನಲ್ ಫ್ರೂಟ್ ಥರ ನಾನು ಸೀಸನಲ್ ಕಾಫಿ ಕುಡಿತೀನಿ. ಕಿತ್ತಾಡ್ಕೊಂಡೆ ಬರ್ತಾವ್ರ. ಬಂದರು ನಮ್ಗೆ ಕಿತ್ತಾಡ್ತವ್ರು. ಓಡೋಗ್ಬಿಟ್ಲು ಆ ಕಡೆ. ಜಾನ್ವಿ ಬಾ ಪುಟ್ಟ ಇಲ್ಲಿ. ಅಲ್ಲಿ ದೆವ್ವ ಥರ ಓಡೋಗ್ತಾಳ ಆ ಕಡೆ. ಓಕೆ, ಯು ಆರ್ ವೇರಿಂಗ್ ಸಮಥಿಂಗ್ ಎಲ್ಸ್ ಟುಡೇ. ಎಲ್ಲಿ ಸೃಜನು? ಹಲೋ ಚಿ. ಮಧು ಅಂಡ್ ಜಾನ್ವಿ ಬಂದಿದ್ದಾರೆ ಗೈಸ್. ಇದು 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 ನೋಡಿದ್ರಾ? ಸ್ಕೂಲ್ ಕಳ್ಸಿದ ತಕ್ಷಣ ನನ್ನ ಮಗ ABCD ಎಲ್ಲ ಕಲಿತ್ಬಿಟ್ಟಿದ್ದಾನೆ. ಓ ಹೇಳ್ತಾನೆ, ಓನು ಹೇಳ್ತಾನೆ. ಇದೇನು ಅನವ್ ಇದು? ಐ ವಾ ನಾನು ಅಮ್ಮನ ಅರ್ಥ ಮಾಡಿಸ್ತಾ ಇದ್ದೀನಿ. ಮಮ್ಮಿ ಈಗಲೇ ಪ್ರಿಪೇರ್ ಆಗು, ನನ್ನ ಹೆಂಡತಿ ಬಂದು ನನ್ನ ಹೆಂಡತಿಗೆ ಸಪೋರ್ಟ್ ಮಾಡೋದು ಅಂತ. ನೋಡ್ರಪ್ಪ, ನನ್ನ ಬಾಮ ಇದ್ದಂಗೆ ಯಾರಾದರೂ ಲವ್ಗೆ ಮಾಡಂಗಿದ್ರೆ ಅಥವಾ ಹೆಂಡತಿಯ ಬರಂಗಿದ್ರೆ ಎಂತ ಅದೃಷ್ಟವಂತೆ ಅವಳು. ಎಲ್ಲ ಪೂರ್ತಿ ಕೊಟ್ರೆ ಎಲ್ಲರೂ ಕೊಡ್ತಾರೆ, ಬಂದೇ ಬರ್ತಾರೆ. ಅಪ್ಪು ಇದನ್ನ ಕಟ್ ಮಾಡ್ತೀನಿ. ಒಂದು ಸ್ಟ್ರಾಟಜಿ ಅಲ್ಲ, ಯೂಟ್ಯೂಬ್ಗೆ ಎಲ್ಲ ಇಂಟ್ರೊಡ್ಯೂಸ್ ಆಗಿಂತ ಮುಂಚೆ ಅವನು 9ನೇ ಕ್ಲಾಸಲ್ಲಿ ಇದ್ದಾಗ ಹೇಳೋಕ್ಕಿಂತ ಮುಂಚೆ ಮೌಲ್ಯ ಹತ್ರ ಅದೇ ಹೇಳ್ತಾ ಇರೋದು. 9th ಇಂದ ನಾನು ಸರಿ ಏನ್ ಹೇಳ್ತಾ ಅದನ್ನ ನಾನು ಕೇಳೋದು ಅಂತ ಹೇಳಿಲ್ಲ ಅವನು. ಕೇಳ್ತೀಯಾ? ನಾನು ನಿನ್ನ ಮಾತು ನಾನು ಕೇಳ್ತೀನಿ. ಯಾರು ನೋಡ್ತಾ ಇದ್ದೀಯ? ಅಪ್ಪು ಜಾನ್ವಿ ಹೆಂಗ್ ಮಾತಾಡೋದಪ್ಪು? ನನಗೇನು ಮದ್ವೆ ಆಗೋಕೆ
ನನಗೆ ಇಷ್ಟ ಇಲ್ಲ Yeah. ಆದ್ರೂ ನನಗೆ ಇಷ್ಟ Yeah. ಯಾಕೆ ಹೇಳು? ತೇಗುದ್ಲು ಇವಾಗ ಹಂಗೆ ಹಂಗೆ ಅದು ಅವಳು ಕಕ್ಕಮ್ಮ ಅವಳು. ಅದು ನೀನ್ ಯಾಕೆ ಹಿಂಗ್ ಮಾಡ್ತಾ ಇದೀಯಾ ಸುಮ್ಮನೆ ಇರುವಾನ ಏ ಅಪ್ಪು ಯಾಕೋ ಸೃಜನ್ ಇರಿಟೇಟ್ ಮಾಡಬೇಡ. ನಾನೀಗ ಬಟ್ಟೆ ಸುತ್ತಾ ಇದ್ದೀನಿ ನನ್ನ ಮಗಳಿಗೆ. ಹಿಂಗೆ ಸುತ್ತೀನಿ ಅಂತ ತೋರಿಸ್ತೀನಿ ಬಾಯಲ್ಲಿ. ಅಪ್ಪು ಅವಳನ್ನ ತೆಗಿಬೇಡ, ಇಲ್ಲಾಂದ್ರೆ ಅವಳನ್ನ ತೆಗಿ, ನಾನು ಬ್ಲರ್ ಮಾಡ್ತೀನಿ. ಕ್ಲೀನಾಗಿ ಬರುತ್ತಾಗ ಬ್ಲರ್ ಮಾಡ್ಕೊ. ಬಂಗಾರ ಎಷ್ಟು ಚೆನ್ನಾಗೈತಪ್ಪ. ಏಯ್ ಸೃಷ್ಟಿ ಮಾಡಬೇಡ ನನ್ನ ಮಗಳಿಗೆ. ಸೊ ರಾತ್ರಿ ಹೊತ್ತು ನಾನು ಏನು ಮಾಡ್ತೀನಿ ಅಂದರೆ ಈ ಥರ ರ್ಯಾಪ್ ಮಾಡಿ ಮಲಗಿಸ್ತೀನಿ. ಇರೋದು ನಿನ್ಗೆ ಆಮೇಲೆ ನನಗೆ ಮೂವ್ಮೆಂಟ್ ಮಾಡಿದಾಗ ಇರು ಕಷ್ಟ ಆಯ್ತದೆ ಬಟ್ಟೆ ನಿನಗೆ. ಮಾತ್ರ ತಗೋ. ಇದನ್ನ ಈ ಥರ ಒಂದು ಬಟ್ಟೆ, ಮಲ್ ಕಾಟನ್ ಬಟ್ಟೆ, ಇದು ವೇಲು ಅಮ್ಮಂದು. ಇದನ್ನ ಈ ಥರ ಮಾಡ್ಕೊತೀನಿ ಫಸ್ಟು, ಓಕೆನಾ? ನಾನು ನನ್ನ ಮಗಳಿಗೆ ಹಿಂಗೆ ಮಾಡ್ತೀನಿ ಹೇಳು. ನಿನ್ನ ಮಗಳಿಗೆ ನಾನು ಮಾಡ್ತೀನಿ, ನೀನು ಯಾಕೆ? ಅಟ್ಸ್ ಸೋ ನೈಸ್ ಆಫ್ ಯು. ಸೊ ಹಿಂಗೆ ಅಯ್ಯೋ ಆನವ್. ನಾನುವೇ ಅದು ಕೈನ ಹಿಂಗೆ ಬೆಂಡ್ ಮಾಡಿ ಹಿಂಗೆ ಟೈಟಾಗಿ ಹಿಂಗೆ ರೋಲ್ ಮಾಡಬೇಕು, ಓಕೆ. ಓಕೆನಾ? ದೆನ್ ಈ ಮಿಕ್ಕಿದ ಬಟ್ಟೆ ಇದೆಯಲ್ಲ ಇಲ್ಲೋಡು, ಇದನ್ನ ಹಿಂಗೆ ಮಾಡಬೇಕು, ಸರಿನಾ? ದೆನ್ ಈ ಕೈನ ಹಿಂಗೆ ಹಾಕಿ ಅದನ್ನ ಎರಡು ವಿಂಗ್ಸ್ ಹಾಕ್ಬಿಟ್ರೆ ಬಟರ್ಫ್ಲೈ. ಹಿಂಗೆ ಬಟರ್ಫ್ಲೈ ರ್ಯಾಪ್ ಮಾಡು ನನ್ನ ಮಗಳನ್ನ. ಏನು ಈ ಥರ ಮಾಡೋದು? ಇಲ್ಲಾಂದ್ರೆ ಕೈ ಕಾಲೆಲ್ಲ ಆಡಿಸ್ಕೊಂಡು ಮಲಗೋದೇ ಇಲ್ಲ ರಾಣಿ ಮುಖರ್ಜಿ. ಏಯ್ ಮಗಳೇ, ನನ್ನ ಅಮ್ಮ ಮಗಳೇ, ನನ್ನ ಲಕ್ಷ್ಮಿ, ಮುದ್ದು ಮಗಳು, ಇದು ಮುದ್ದು ನನ್ನ ಪುಟ್ಟ ಲಕ್ಷ್ಮಿ. ನಾವಲ್ಲಿ ತುಂಬ ಆಂಕ್ಷಿಯಸ್ ಆಗಿದ್ದೆ, ಟೆನ್ಷನ್ ಆಗಿದ್ದೆ. ನಂಗೆ ಗೊತ್ತೇ ಆಗಿಲ್ಲ ಹೌ ಟು ಎಂಜಾಯ್ ಆ ನಾವು ಫೇಸ್ನ. ಇವಳು ಏನು ಎಂಜಾಯ್ ಮಾಡೋಕೆ ಆಗ್ತಾ ಇಲ್ಲ, ಬಟ್ ಅಟ್ಲೀಸ್ಟ್ ಒಂದು ಅವೇರ್ನೆಸ್ ಇದೆ. ಇದು ನಿಜನಾ? ಈ ಟೈಮಲ್ಲೆಲ್ಲ ನಿಮಗೆ ತುಂಬ ಕೋಪ ಬರೋದು ಅದೆಲ್ಲ? ಅಯ್ಯೋ, ಯು ಹ್ಯಾವ್ ಟು ರೀಡ್ ಅಬೌಟ್ ದಟ್. ನಾನು ಎಲ್ಲಾರು ಕಳಿಸ್ಕೊಡ್ತೀನಿ, ಇದೆಲ್ಲ ನಾನೇ ನಿನಗೆ ಟೀಚ್ ಮಾಡ್ಬೇಕು ಈಗ. ಹಂಗೆ ನಿಂತು ಹಂಗೆ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಯು ಆಲ್ ಅಗೇನ್ ಮತ್ತೆ ನಾಳೆ. ಟಿಲ್ ದ್ಯಾನ್, ಮೌಲ್ಯ ಸೈನಿಂಗ್ ಆಫ್. ಬಾಯ್.